Hello students, welcome back to our YouTube channel. ಸ್ಟೂಡೆಂಟ್ಸ್ ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಇನ್ನೂ ವೆರಿಫಿಕೇಶನ್ ಆಗಿಲ್ವಾ? ಹಾಗಿದ್ರೆ ಚಿಂತೆ ಮಾಡಬೇಡಿ. ಇವತ್ತು ಏನು ಮಾಡಬೇಕು, ಯಾವ ಸ್ಟೆಪ್ಸ್ ಫಾಲೋ ಮಾಡಬೇಕು, ಯಾವ್ಯಾವ ಎರರ್ಸ್ ಅವಾಯ್ಡ್ ಮಾಡಬೇಕು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಫಸ್ಟ್ ಈಗ ವೆರಿಫಿಕೇಶನ್ ಬಗ್ಗೆ ಹೇಳೋದಾದ್ರೆ ವೆರಿಫಿಕೇಶನ್ ಕಂಪಲ್ಸರಿ ಆಗಿರುತ್ತೆ, ಓಕೆನಾ? ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ವೆರಿಫಿಕೇಶನ್ ಆಗಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬೋದು. ಸೊ ತುಂಬಾನೇ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಾ ಇದ್ದೀರಾ, ಆದರೆ ವೆರಿಫಿಕೇಶನ್ ಸ್ಟೆಪ್ ಮರ್ತೋಗ್ತಿದ್ದೀರಾ. ಸೊ ವೆರಿಫಿಕೇಶನ್ ಅನ್ನೋದು ಮ್ಯಾಂಡೇಟ್ರಿ, ಓಕೆನಾ, ಆಪ್ಷನಲ್ ಅಲ್ಲ. ಸೊ ವೆರಿಫಿಕೇಶನ್ ಆಗಲೇಬೇಕು. ಈಗ ವೆರಿಫಿಕೇಶನ್ ಹೇಗೆ ಮಾಡೋದು ಅಂದರೆ, ಈಗ ಫಸ್ಟ್ ಸ್ಟೆಪ್ ಡಾಕ್ಯುಮೆಂಟ್ ರೆಡಿ ಇರಬೇಕು. ಆಧಾರ್ ಕಾರ್ಡ್, ಕ್ಯಾಸ್ಟ್ ಅಥವಾ ಇನ್ಕಮ್, SSLC ಮಾರ್ಕ್ಸ್ ಕಾರ್ಡು, PUCದು, ಬ್ಯಾಂಕ್ ಪಾಸ್ಬುಕ್ಕು, ಜೆರಾಕ್ಸು, ಇದೆಲ್ಲ ಲೈಕ್ ಡಾಕ್ಯುಮೆಂಟ್ಸ್ ಎಲ್ಲ ಪೂರ್ತಿ ರೆಡಿ ಇರಬೇಕು. ಈಗ ಸೆಕೆಂಡ್ ಸ್ಟೆಪ್ ಏನು ಅಂದರೆ, ಯಾವ ಪೋರ್ಟಲಲ್ಲಿ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತೀರೋ ಅದರಲ್ಲಿ ನೀವು ಸ್ಟೇಟಸ್ ನೋಡಬೇಕಾಗುತ್ತೆ. ಅದರಲ್ಲಿ ಪೆಂಡಿಂಗ್ ಫಾರ್ ವೆರಿಫಿಕೇಶನ್ ಅಂತ ಇನ್ನೂ ಬರ್ತಾ ಇದ್ದರೆ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳಿ. ನಿಮಗೆ ಅದು ಆಫೀಸ್ ವಿಸಿಟ್ ಮಾಡಿ, SSC ಆಫೀಸ್ ವಿಸಿಟ್ ಮಾಡಿ, ಓಕೆನಾ? ಎಲ್ಲ ಥರ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿರಿ. ಮತ್ತು ಈಗ ಕಾಮನ್ ಚಾಲೆಂಜಸ್ ಅಂದರೆ ಎಲ್ಲ ಸ್ಟೂಡೆಂಟ್ಸ್ಗೆ ಈಸಿ ಆಗಲ್ಲ ವೆರಿಫಿಕೇಶನ್ ಪ್ರೋಸೆಸ್. ಸಮ್ ಇಶ್ಯೂಸ್ ಇದ್ದೇ ಇರುತ್ತೆ. ಏನೇನು ಇಶ್ಯೂಸ್ ಇರುತ್ತೆ ಅಂದರೆ, ವೆರಿಫಿಕೇಶನ್ ಸೆಂಟರ್ ಲೈಕ್ ದೂರ ಅಥವಾ ಜಾಸ್ತಿ ಡಿಸ್ಟೆನ್ಸಲ್ಲಿ ಇರುತ್ತೆ, ಅಥವಾ ಕಾಲೇಜ್ ಟೈಮಿಂಗ್ ಜೊತೆ ಕ್ಲಾಸ್ ಆಗ್ತಾ ಇರುತ್ತೆ ಅಲ್ವಾ, ಆ ಟೈಮಿಂಗ್ಸ್ ಜೊತೆ ಅಂದರೆ ಕಾಲೇಜ್ ಇದ್ದಾಗ ಅದು ಇರುತ್ತೆ ಅಥವಾ ಕಾಲೇಜ್ ಇಲ್ಲದೆ ಇದ್ದಾಗ ಅದೂ ಇರಲ್ಲ. ಈ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತಾರೆ. ಅಥವಾ ಸ್ವಲ್ಪ ಸ್ಟೂಡೆಂಟ್ಸ್ ಅದೇ ಫಿಸಿಕಲಿ ಅನೇಬಲ್ ಆಗಿರ್ತಾರೆ ಹೋಗೋಕ್ಕೆ. ಸೊ ಈ ಥರ ಸಿಚುವೇಶನಲ್ಲಿ ಇಮೇಲ್ ಕಮ್ಯುನಿಕೇಷನ್ ಬೆಸ್ಟ್ ಆಗಿರುತ್ತೆ. ಸೊ ನೀವು ಇಮೇಲಲ್ಲಾದರೂ ಮಾಡ್ಬೋದು. ಸೊ ಅಫಿಷಿಯಲ್ ಇಮೇಲ್ ಐಡಿಗೆ ನಿಮ್ಮ ಡೀಟೇಲ್ಸ್, ಅಪ್ಲಿಕೇಶನ್ ID, ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಮತ್ತು ಹೆಲ್ಪ್ ರಿಕ್ವೆಸ್ಟ್ ಮಾಡಿ, ಓಕೆನಾ? ಈಗ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್ ಹೇಳ್ತೀನಿ. ತುಂಬಾ ಸ್ಟೂಡೆಂಟ್ ವೆಯ್ಟ್ ಮಾಡ್ತಾ ಇರ್ತೀರಾ, ಅಂದರೆ ಕಾಂಟ್ಯಾಕ್ಟ್ ಇದು ಮಾಡೋಕ್ಕೆ ವೆಯ್ಟ್ ಮಾಡ್ತಿರ್ತೀರಾ. ಬಟ್ ಫಿಸಿಕಲ್ ಆಗಿ ಆಗದೆ ಇದ್ದಾಗ ನೀವು ಇಮೇಲ್ ಪ್ರಕಾರ ಮಾಡ್ತೀರಾ ಅಲ್ವಾ? ಸೊ ಆಗ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಅಥವಾ ಡಿಲೇ ಇದ್ದರೆ ನೀವು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಪೊಲೈಟಾಗಿ ಲೈಕ್ ಕ್ಲಿಯರ್ ಡೀಟೇಲ್ಸ್ ಕೊಟ್ಟು ನಿಮ್ಮ ಕೇಸ್ನ ಎಕ್ಸ್ಪ್ಲೈನ್ ಮಾಡಿ. ಒಂದೊಂದು ಸತಿ ಇಮೇಲ್ ಕೂಡ ವರ್ಕ್ ಆಗದೆ ಇರ್ಬೋದು. ಸೊ ನೀವು ಕಾಂಟ್ಯಾಕ್ಟ್ ಹೆಲ್ಪ್ಲೈನ್ ನಂಬರ್ ಇರುತ್ತೆ, ಸೊ ಅದಕ್ಕೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ, ಓಕೆನಾ? ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಪೋರ್ಟಲಲ್ಲಿ ಬರುತ್ತೆ, ಪ್ರತಿಯೊಂದು ಅಪ್ಡೇಟು ಬರುತ್ತೆ. ಅದನ್ನು ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ನಿಮಗೆ ನೋಟಿಫಿಕೇಷನ್ ಕೂಡ ಸಿಗ್ತಾ ಇರುತ್ತೆ. ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಅವ್ರಿಗೂ ಇದೆಲ್ಲ ಗೊತ್ತಿರಬೇಕಾಗುತ್ತೆ ಸ್ಕಾಲರ್ಶಿಪ್ ಬಗ್ಗೆ. ಸೊ ಇವಾಗ ಸಮ್ಮರಿಯಾಗಿ ಹೇಳೋದಾದರೆ ವೆರಿಫಿಕೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೆಪ್ಸ್ ಸಿಂಪಲ್ ಇದೆ, ಆದರೆ ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ನೀವು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಿಟ್ಯೂಷನ್ ಅಥವಾ ಆಫೀಸ್ನ ವಿಸಿಟ್ ಮಾಡಿ. ಇಫ್ ಇಮೇಲ್ ನಿಮಗೆ ಕರೆಕ್ಟ್ ಅನ್ಸಿದ್ರೆ ಮಾಡಿ, ಇಲ್ಲ ಹೆಲ್ಪ್ಲೈನ್ ನಂಬರ್ಗೆ ಮಾಡಿ. ಮೋಸ್ಟ್ ನೀವು ವಿಸಿಟ್ ಮಾಡಿದ್ರೆ ಬೆಸ್ಟು, ಅಲ್ಲಿ ಕರೆಕ್ಟಾಗಿ ನಿಮಗೆ ರೂಲ್ಸ್ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಸ್ಟೇಟಸ್ನ ಇಗ್ನೋರ್ ಮಾಡಬೇಡಿ. ನಿಮ್ಮ ಎಜುಕೇಷನ್ಗೆ ಸಪೋರ್ಟ್ ಸಿಗಬೇಕು ಅಂದರೆ ನಿಮ್ಮ ಎಫರ್ಟ್ ತುಂಬಾ ಇರಬೇಕಾಗುತ್ತೆ. ಸೊ ಸ್ಟೂಡೆಂಟ್ಸ್, ಮತ್ತೆ ಮುಂದಿನ ವಿಡಿಯೋದ್ರಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಸ್ಟೂಡೆಂಟ್ಸ್. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದ್ರಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಬಾಯ್.